ಮೇಲೆ ಹೊಡೆದ ರಾಜ್ಯ ಸರ್ಕಾರಕ್ಕೆ ಹೂ ವ್ಯಾಪಾರಿಗಳು ಹಣ್ಣು ವ್ಯಾಪಾರಿಗಳು ತರಕಾರಿಗಳ ಮೇಲೆ ವಿಧಿಸಿರುವ ಜಿಎಸ್ಟಿ ರಾಜ್ಯ ಸರ್ಕಾರಕ್ಕೆ ಅವೈಜ್ಞಾನಿಕವಾಗಿ ಜಿಎಸ್ಟಿ ವಿಧಿಸಿರುವ ರಾಜ್ಯ ಸರ್ಕಾರಕ್ಕೆ ಜಿಎಸ್ಟಿ ಹೆಸರಲ್ಲಿ ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಮೇಲೆ ಹೊಡೆದಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಹಾಳು ಮಾಡಲು ರಾಜ್ಯ ಸರ್ಕಾರಕ್ಕೆ ಬಡ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಸಣ್ಣ ವ್ಯಾಪಾರಿಗಳ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹಗಲು ದಾಳಿ ಮಾಡಲು ಹೊಡೆದ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಬೊಕ್ಕಸವನ್ನು ಖಾಲಿ ಮಾಡಿ ಬಡ ವ್ಯಾಪಾರಿಗಳ ಮೇಲೆ ಟ್ಯಾಕ್ಸ್ ಹಾಕಲು ಹೊಡೆದ ರಾಜ್ಯ ಸರ್ಕಾರಕ್ಕೆ ಬಡ ವ್ಯಾಪಾರಿಗಳ ಹೊಟ್ಟೆ ಹೊಡೆಯಲು ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಹೋರಾಟ ರಾಜ್ಯ ಸರ್ಕಾರಕ್ಕೆ ಕುಲಗಟ್ಟ ಸರ್ಕಾರಕ್ಕೆ ಬಡ ವಿರೋಧಿ ಸರ್ಕಾರಕ್ಕೆ ಬಡ ವಿರೋಧಿ ಸರ್ಕಾರಕ್ಕೆ ಬಡವರ ವ್ಯಾಪಾರಿಗಳ ಮೇಲೆ ಹೊಟ್ಟೆ ಹೊಡೆಯುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನು ರಾಜ್ಯ ಸರ್ಕಾರ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಜಿಎಸ್ಟಿ ಬ್ರಹ್ಮಾಸ್ತ್ರವನ್ನು ಹಾಕಿ ಮಾಡಲು ಹೊರಟಿರುವುದು ನಿಜಕ್ಕೂ ಖಂಡನೀಯ. ಇದನ್ನ ನಮ್ಮ ಕರ್ನಾಟಕ ಸೇನಾಪಡೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಸಣ್ಣ ಪುಟ್ಟ ವ್ಯಾಪಾರಿಗಳು ಕಳೆದ 7-8 ವರ್ಷಗಳಿಂದ UPI ಆನ್ಲೈನ್ ಪೇಮೆಂಟ್ ವ್ಯವಸ್ಥೆ ಬಂದ ಮೇಲೆ ಬಹಳ ಅಚ್ಚುಕಟ್ಟಾಗಿ ವ್ಯಾಪಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಜಿಎಸ್ಟಿಯನ್ನು ಅವ್ರ ಮೇಲೆ ವಿಧಿಸ್ತೀವಿ ಅಂತ ಹೇಳಿ ಹೊರಟಿರೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇದರಿಂದ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆ 10 ವರ್ಷಗಳ ಕಾಲ ಹಿಂದೆ ಹೋಗಲಿದೆ. ಈಗಾಗಲೇ ನಮ್ಮ ರಾಜ್ಯದ ಹಾಗೂ ದೇಶದ ಜನರು UPI ಪೇಮೆಂಟ್ಗಳೇ ಹೊಂದಿಕೊಂಡು ಕಳೆದ 7-8 ವರ್ಷಗಳಿಂದ ಸುಲಲಿತವಾಗಿ ಪೇಮೆಂಟ್ಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಈ ರೀತಿ ಏಕಾಏಕಿ ನೀವು ಜಿಎಸ್ಟಿಯನ್ನು ಹಾಕಿದ್ರೆ ಬಡ ವ್ಯಾಪಾರಿಗಳ ಮೇಲೆ ನಿಜಕ್ಕೂ ಇದು ಅವ್ರ ಮೇಲೆ ಆರ್ಥಿಕ ಹೊರೆಯಾಗುತ್ತೆ. ಒಬ್ಬ ಹೂವು ಹಣ್ಣು ತರಕಾರಿ ಮಾರಂತ ವ್ಯಾಪಾರಿ 5,000 ಬಂಡವಾಳ ಹಾಕೊಂಡು ಇವತ್ತು ನಾಳೆಗೆ 500,000 ರೂಪಾಯಿನ ದುಡಿತಾನೆ. ಆ 500,000 ರೂಪಾಯಿ ದುಡಿದಿದ್ದು ಅವನು ಬಾಡಿಗೆ ಕಟ್ಟೋಕ್ಕೋ ಸಂಬಳ ಕೊಡ್ಲಿಕ್ಕೋ ಅವರ ಜೀವನ ನಡೆಸೋದೇ ಕಷ್ಟ. ಹೆಂಡತಿ ಮಕ್ಕಳನ್ನ ಸಾಕಿ ಮಕ್ಕಳುಗಳಿಗೆ ಫೀಸ್ ಕಟ್ಟೋದೇ ಕಷ್ಟ ಬೆಂಗಳೂರು ಅಂತ ಮಹಾನಗರದಲ್ಲಿ. ಅಂಥವ್ರ ಮೇಲೆ ನೀವು 30 ಲಕ್ಷ 40 ಲಕ್ಷ 1 ಕೋಟಿ ಜಿಎಸ್ಟಿ ಹಾಕಿ ಅಂತ ಹೇಳ್ತಿರಲ್ಲ, ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗಾಗಿ ನಮ್ಮ ರಾಜ್ಯದ 5 ಗ್ಯಾರಂಟಿಗಳನ್ನ ಬಿಟ್ಟಿ ಭಾಗ್ಯಗಳು ಕೊಟ್ಟು ಇರಾಬರ ಬೊಕ್ಕಸವನ್ನೆಲ್ಲ ಖಾಲಿ ಮಾಡಿ ಈಗ ಹೊಸದಾಗಿ ಒಂದು ಏನು ಇನ್ಕಮ್ ಬರುವ ದಾರಿಯನ್ನು ಹಿಡ್ಕೊಂಡು ಅದು ಬೀದಿ ಬದಿ ವ್ಯಾಪಾರಿ ಸಣ್ಣ ಪುಟ್ಟ ವ್ಯಾಪಾರಿಗಳ ಮೇಲೆ ಹಾಕಿಕೊಂಡಿದ್ದನ್ನು ನಿಜಕ್ಕೂ ಖಂಡನೀಯ. ಹಾಗೂ ಇಂದು ನಾಳಿದ್ದು ಏನು ಪ್ರತಿಭಟನೆ ಮಾಡಿ ಮುಷ್ಕರ ಮಾಡ್ತಾ ಇದ್ದಾರೆ, ಅವರ ಮುಷ್ಕರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈ ಕೂಡಲೇ ರಾಜ್ಯ ಸರ್ಕಾರ ಏನು ಜಿಎಸ್ಟಿಯನ್ನು ಹಾಕಿದ್ದೀರಾ ಅದನ್ನ ಹಿಂಪಡಿಬೇಕು. ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಯಂಗೆ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಕನ್ನಡ ಪರ ಸಂಘಟನೆಗಳು ಜನರ ಬೀದಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.